ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಚಲೋ ಇದ್ದೀರಿ ಅನ್ಕೊಂಡು ನಾನು ಚಲೋ ಇದ್ದೀನಿ ರೀ. ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇವತ್ತು ನಾನು ಕೆಲವೊಂದು ಹೋಮ್ ಟಿಪ್ಸ್ಗಳು ತೊಗೊಂಡು ಬಂದೀನಿ ರೀ. ಮನೇಲಿರೋ ವೇಸ್ಟ್ ಸಾಮಾನುಗಳೆಲ್ಲನೂ ಬಿಸಾಕೋ ಬದಲಿ ಅದರಿಂದ ನಾವು ಏನೇನು ಮನೇಲಿ ಉಪಯೋಗ ಮಾಡ್ಕೋಬೋದು ಅಂತ ತೋರಿಸ್ಲತ್ತೀನಿ ರೀ. ಇವತ್ತು ನನ್ನ ಹೋಮ್ ಟಿಪ್ಸ್ ನಿಮಗೆ ಇಷ್ಟ ಆದ್ರಿ ಈ ವಿಡಿಯೋ ಒಂದು ಲೈಕ್ ಮಾಡಿರಿ. ಮಷಿನ್ ಇದ್ದವ್ರ ಮನೆ ಕಾಮನ್ ಆಗಿ ಎಲ್ಲರ ಮನೇಲೂ ಇದು ಇದ್ದೇ ಇರ್ತದೆ ರೀ. ಇದು ಡಬ್ಬಿ ಅಂದ್ರೆ ಇದು ಮಷಿನಿಗೆ ಆಯಿಲ್ ಹಾಕೋ ಡಬ್ಬಿ ರೀ. ಅದು ಆಯಿಲ್ ಆದ್ಮೇಲೆ ನಾವು ಬಿಸಾಕ್ತೀವಿ ರೀ. ಬಿಸಾಕೋ ಬದಲಿ ಅದರಿಂದ ರಂಗೋಲಿ ಹೇಗೆ ಹಾಕೊಳ್ಳೋದು ಅಂತ ತೋರಿಸ್ಲತ್ತೀನಿ ನೋಡ್ರಿ ವೀಕ್ಷಕರೇ, ಬರ್ರಿ. ಅದ್ರಾಗಿಂದ ಎಣ್ಣೆ ಆದಮೇಲೆ ಅದು ಒಣಗಿಸ್ಬೇಕು ರೀ. ಒಂದು ಸ್ವಲ್ಪ ಬಿಸಿಲಿಗೆ ಒಣಗಿಸ್ಮೇಲೆ ಅದ್ರಾಗ ರಂಗೋಲಿ ತುಂಬ್ಕೊಂಡು ಹಾಕೊಲತ್ತೀನಿ ನೋಡ್ರಿ. ನಾವು ಸಿಂಪಲ್ ರಂಗೋಲಿ ಡಿಸೈನ್ ಹಾಕ್ಲತ್ತೀನಿ ರೀ. ನಿಮಗೆ ಹೇಗೆ ಬರ್ತದೆ ಹಾಗೆ ನೀವು ಹಾಕ್ಕೊಳ್ರಿ. ಕೆಲವೊಬ್ಬರು ಕೈಲಿಂದ ರಂಗೋಲಿ ಹಾಕ್ಲಕ್ಕೆ ಭಾಳ ಕಷ್ಟ ಅಂತಾರೆ ರೀ. ಅವ್ರು ಈ ಟಿಪ್ಸ್ ಯೂಸ್ ಮಾಡ್ಕೊಳ್ಬೋದು ರೀ. ಅಂದ್ರೆ ಕೈಯಿಂದ ಹಾಕ್ಲಕ್ಕೆ ಭಾಳ ಕಷ್ಟ ಆಯ್ತು ರೀ. ಅದು ಅಲ್ಲದೆ ತಪ್ಪಾಗಿ ಬರ್ತದೆ ರೀ. ಕೆಲವೊಬ್ರಿಗೆ ಇನ್ನೂ ರಂಗೋಲಿ ಹಾಕ್ಲಕ್ಕೆ ಬರಲ್ಲ ರೀ. ಅಂಥವ್ರು ಈ ಟಿಪ್ಸ್ ಫಾಲೋ ಮಾಡ್ಕೋಬೋದು ರೀ. ಫ್ರೆಂಡ್ಸ್, ನನಗೆ ರಂಗೋಲಿ ಡಿಸೈನ್ ಹಾಕೋಕ್ಕೆ ಬರಲ್ಲ ರೀ. ನಾನು ಸಿಂಪಲಾಗಿ ಹಾಕ್ಕೊಂಡಿನಿ ರೀ. ನೀವು ಬೇಕಾದ್ರೆ ಡಿಸೈನಾಗಿ ಹಾಕ್ಕೊಳ್ಬೋದು ರೀ. ಇದರಿಂದ ಭಾಳ ಚಲೋ ಬರ್ತದೆ ನೋಡಿರಿ. ನೋಡ್ಬೋದು ರೀ ನೀವು ಎಷ್ಟು ಸ್ಮೂತಾಗಿ ಎಷ್ಟು ಗುಂಡಾಗಿ ಹೊಂಟೋದ್ರಿ ರೀ ಡಿಸೈನ್ ಅಂತ. ನನ್ನ ಈ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ. ಮತ್ತು ಮನೇಲಿ ನೀವು ಟ್ರೈ ಮಾಡಿರಿ. ನೋಡಿರಿ ಕಡೆಗೆ ಹೇಗೆ ಹಾಕೀನಿ ರಂಗೋಲಿ ಅಂತ, ಹೇಗೆ ಬಂದದ್ದು ಲಾಸ್ಟ್ ಡಿಸೈನ್ ಅಂತ. ನೋಡ್ಬೋದು ರೀ ಲಾಸ್ಟ್ ಹೇಗೆ ಬಂದಿದೆ ಅಂತ. ಮನೇಲಿ ಸಣ್ಣ ಮಕ್ಕಳು ಇದ್ರೆ ಸ್ಕೂಲ್ಗೆ ಕಾಲೇಜ್ಗೆ ಮತ್ತು ವರ್ಕ್ ಮಾಡೋರು ಮನೆಯಾಗ ಪೆನ್ ಇದ್ದೇ ಇರ್ತಾವೆ ರೀ ಕಾಮನ್ ಆಗಿ. ಅದ್ರಾಗ ಇಂಕ್ ಆದ್ಮೇಲೆ ನಾವು ಬಿಸಾಕ್ತೀವಿ ರೀ. ಅದಕ್ಕೆ ಬಿಸಾಕೋ ಬದಲಿ ಅದ್ರೊಳಗೆ ರಂಗೋಲಿ ತುಂಬ್ಕೊಂಡು ನಾವು ರಂಗೋಲಿ ಹೇಗೆ ಹಾಕೋದಂತ ತೋರಿಸ್ಲತ್ತೀನಿ ನೋಡ್ರಿ ವೀಕ್ಷಕರೇ. ಇವಾಗ ಹಾಕಿನಿ ನೋಡ್ರಿ. ಸಾರಿ ಫ್ರೆಂಡ್ಸ್, ರಂಗೋಲಿ ಹಾಕಿರೋ ವಿಡಿಯೋ ಸ್ಕಿಪ್ ಆಗ್ಯದ್ರಿ. ಅದಕ್ಕೆ ನಾನು ಬಾಜು ಒಂದು ಹಾಕಿ ತೋರಿಸ್ಲತ್ತೀನಿ ನೋಡ್ರಿ. ಇವಾಗ ಈಗ ಸಿಂಪಲ್ ಹಾಕೋಬೋದ್ರಿ ಪೆನ್ನಿಂದ. ಕೈಯಿಂದ ಹಾಕ್ತಿರೋ ರಂಗೋಲಿ ಲೇಟ್ ಆಯ್ತದ್ರಿ. ಅದಕ್ಕೆ ಪೆನ್ ಹಿಂಗೆ ಬಿಸಾಕೋ ಬದಲಿ ಅದರಿಂದ ಏನಾದರೂ ಯೂಸ್ ಮಾಡ್ಕೋಬೋದಲ್ರಿ. ಅದಕ್ಕೆ ಈ ಥರ ಸಿಂಪಲ್ ಹಾಕೋಬೋದ್ರಿ. ಫ್ರೆಂಡ್ಸ್, ನನಗೆ ರಂಗೋಲಿ ಡಿಸೈನ್ಗಳು ಬರಲ್ರಿ. ಅದಕ್ಕೆ ನಾನು ಎಷ್ಟು ಚಿಕ್ಕದಾಗಿ ಯೂಸ್ ತೋರಿಸ್ಲತ್ತೀನಿ ನೋಡ್ರಿ. ಸುಮ್ಮನೆ ಬಾಕ್ಲಾಗ ಅದು ಹಾಕ್ಲಕ್ರಿ. ವೀಕ್ಷಕರೇ, ಮನೇಲಿ ಅಕ್ಕಿ ಇರಲಿ ಬೇಳೆ ಇರಲಿ ಜೋಳ ಇರಲಿ ಅದ್ರಾಗ ಹುಳ ಆದರೂ ಭಾಳ ತಲೆನೋವು ಆದಂಗೆ ಆಯ್ತದ್ರಿ ನಮ್ಗೆ. ಅದಕ್ಕೆ ನಿಮ್ಮ ಮನೇಲಿ ಅಕ್ಕಿ ಇರಲಿ ಜೋಳ ಇರಲಿ ಬೇಳೆನೇ ಇರಲಿ ಯಾವುದೇ ಇಲ್ಲರಿ, ಅದ್ರಾಗ ಹುಳ ಆಗದೇ ಇರೋ ಹಾಗೆ ಹೆಂಗೆ ನೋಡ್ಕೋಬೇಕು ಅನ್ನೋದು ಮನೇಲಿ ಒಂದು ಟಿಪ್ಸ್ ಹೇಳ್ತೀನಿ ರೀ ನಾನು. ಕಾಮನ್ನಾಗಿ ಒಲಿದಾಗ ಅಡುಗೆ ಮಾಡ್ರೋ ಮನೆಗೆ ಎಲ್ಲರ ಮನೆಗೆ ಈ ಥರ ಕರ್ಕ ಅಂತಾರೆ ರೀ. ಇವಕ್ಕೆ ನಮ್ಮ ಕಡೆ ಕಳಿಸಿ ಅಂತಾರೆ ರೀ. ಈ ಥರ ಇದ್ದೇ ಇರ್ತಾವೆ ರೀ ಕರ್ಕ. ಎಲ್ಲರ ಮನೇಲಿ ಅಡುಗೆ ಮಾಡೋರ ಮನೇಲಿ ಒಲೆ ಮೇಲೆ ಯಾರು ಅಡುಗೆ ಮಾಡ್ತಾರೆ ನೋಡ್ರಿ, ಇನ್ನೂ ಅವ್ರ ಮನೇಲಿ ಇದ್ದೇ ಇರ್ತಾವೆ ರೀ. ಅವು 4-5 ಪೀಸ್ ತೊಗೋಬೇಕು ರೀ. ಕಳಿಸಿ 4-5 ಪೀಸ್ ತೊಗೊಂಡು ಒಂದು ಕಾಟನ್ ಬಟ್ಟೆ ತೊಗೋಬೇಕ್ರಿ. ಕಾಟನ್ ಬಟ್ಟೆದಾಗ ಹಾಕ್ಬೇಕು ರೀ. ಹಾಕಿ ಈ ಥರ ಮಡ್ಚ್ಕೋಬೇಕು ನೋಡ್ರಿ. ಈ ಥರ ಮಡ್ಚ್ಕೊಂಡು ಹಾಗೆ ಮಡ್ಚ್ಕೋಬೇಕು ರೀ. ಒಂದು ಸ್ವಲ್ಪನೂ ಒಳಗಿಂದ ಕಾಣಲ್ದಂಗೆ ಮಡಿಸ್ಕೋಬೇಕು ರೀ. ಹಿಂಗೆ ಮಡಿಸ್ಕೊಂಡು ಹೋಗಿ ಅಕ್ಕಿ ಇರ್ತಾವಲ್ಲ ರೀ, ಅಕ್ಕಿ ಆಗಲಿ ಬೇಳೆ ಆಗಲಿ ಜೋಳ ಆಗಲಿ ಅದ್ರಾಗ ನಡು ಇಡ್ಬೇಕು ನೋಡ್ರಿ. ನಡು ಈ ಥರ ಉದ್ದಿಸ್ಬೇಕು ರೀ. ಈ ಥರ ಉದ್ದಿಸ್ ಮೇಲೆ ಒಂದು ಸ್ವಲ್ಪ ಹಾಕ್ಬೇಕು ರೀ ಅಕ್ಕಿ. ಆಮೇಲೆ ಹುಳನೇ ಆಗಲ್ಲ ರೀ ಅದ್ರೊಳಗೆ. ಆದ್ರೆ ನೀವು ಟ್ರೈ ಮಾಡಿ ನೋಡಿರಿ. ಫ್ರೆಂಡ್ಸ್, ಎಲ್ಲರ ಮನೇಲೂ ಈ ಥರ ಕಡ್ಡಿಬಿ ಅಂತಾರೆ ರೀ. ನಮ್ಮ ಕಡೆ ಇದಕ್ಕೆ ಬೆಂಕಿಪಟ್ಟಣ ಅಂತಾರೆ ರೀ. ನಿಮ್ಮ ಕಡೆ ಈ ಥರ ಬೆಂಕಿಪಟ್ಟಣ ಎಲ್ಲರ ಮನೇಲಿ ಇರ್ತಾವೆ ರೀ. 1 ರೂಪಾಯಿ ಇರ್ತಾವೆ ರೀ ಇದು. ಈ ಥರ ಕಡ್ಡಿಬಿನಲ್ಲಿ ಕಡ್ಡಿ ಎಲ್ಲ ಆದಮೇಲೆ ಇದು ಬಿಸಾಕ್ತೀವಿ ರೀ. ಬಿಸಾಕೋ ಬದಲಿ ಅದ್ರೊಳಗೆ ನಾವು ರಂಗೋಲಿ ತುಂಬ್ಕೊಂಡು ರಂಗೋಲಿ ಸುಮ್ಮನೆ ಸಿಂಪಲ್ ಡಿಸೈನ್ ಮನೇಲಿ ಫಾಸ್ಟಾಗಿ ಹೇಗೆ ಹಾಕೋಬೇಕಂತ ತೋರ್ಸಾತೀನಿ ನೋಡ್ರಿ ನಾನು. ಕೈಯಿಂದ ಹಾಕಿದ್ರೆ ಲೇಟ್ ಆಯ್ತದ್ರಿ. ಈ ಥರ ರಂಗೋಲಿ ಅದ್ರೊಳಗೆ ತುಂಬ್ಕೊಂಡು ಹಾಕಿದ್ರೆ ಸರಿಯಾಗಿ ಬರ್ತದೆ ರೀ ಡಿಸೈನು. ಒಂಥರ ನೋಡ್ರಿ, ಒಂಥರ ಹೆಂಗೆ ಎಷ್ಟು ಚಲೋ ಹೊಂಟದ ನೋಡ್ರಿ. ಒಂಥರ ಒಳಗೆ ಡಿಸೈನ್ ಥರ ಗೇರಿ ಸರಿಯಾಗಿ ಅನ್ಸತ್ತದ ನೋಡ್ರಿ. ಈ ಥರ ಮಾಡ್ಕೊಬೋದ್ರಿ. ನಿಮ್ಮ ಮನೇಲೂ ಕಡೆ ಬಿದ್ದರು ಬಿಸಾಕೋ ಬದಲಿ ಏನಾದರೂ ಯೂಸ್ ಮಾಡ್ಕೊಳ್ಬೋದು ರೀ. ನನ್ನ ಈ ಎಲ್ಲ ಹೋಮ್ ಟಿಪ್ಸ್ ಕಿಚನ್ ಟಿಪ್ಸ್ ನಿಮಗೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿರಿ ಫ್ರೆಂಡ್ಸ್. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿರಿ. ಮತ್ತು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡ್ರಿ. ಮತ್ತು ನನ್ನ ಎಲ್ಲ ಟಿಪ್ಸ್ಗಳು ನಿಮಗೆ ಇಷ್ಟ ಆದರೂ ಮನೇಲಿ ನೀವು ಟ್ರೈ ಮಾಡಿರಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿರಿ. ಮತ್ತು ಕಡೆಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಕ್ಷಕರೇ. ಥ್ಯಾಂಕ್ ಯು.